ಎಲ್ಲರಿಗೂ ಕಾರ್ತಿಕ ಮಾಸದ ಶುಭಾಶಯಗಳು. ಇವತ್ತು ಹುಣ್ಣಿಮೆ ಅಥವಾ ಪೌರ್ಣಮಿ, ಕಾರ್ತಿಕ ಮಾಸದ ಪೌರ್ಣಮಿ ದಿನ ನಾವು 365 ಬತ್ತಿಯ ದೀಪಾರಾಧನೆಯನ್ನು ನಾವು ಮಾಡ್ತೀವಿ. ಇದು ತುಂಬಾ ಶ್ರೇಷ್ಠ. ತುಂಬ ಮನೆಯಲ್ಲಿ ಯಾವುದಾದ್ರೂ ಒಂದು ದೋಷಗಳ ನಿವಾರಣೆಗಾಗಲಿ ಅಥವಾ ಏನೋ ಒಂದು ಕಷ್ಟಗಳನ್ನಾಗ್ತಾ ಇದೆ, ಧನಧಾನ್ಯಗಳ ಸಂಪತ್ತುಗೆ ಕಷ್ಟ ಆಗ್ತಾ ಇದೆ ಅಂತಂದರೆ, ಅಥವಾ ಒಳ್ಳೆಯದಾಗಲಿ, ಇನ್ನಷ್ಟು ದೇವರು ನಮಗೆ ಧನ ಧಾನ್ಯ ಎರಡನ್ನೂ ಕೊಟ್ಟು ಸಮೃದ್ಧಿ ಮಾಡಲಿ ಅನ್ನೋದಾದರೆ, ಅಥವಾ ಹರಕೆನ ಯಾವಾಗಲೂ ಒಂದು ಹರಕೆನ ಅನ್ಕೊಂಬಿಟ್ಟಿರ್ತೀವಿ, ಆದರೆ ಮಾಡೋಕ್ಕಾಗದೆ ಹರಕೆನ ತೀರಿಸದೆ ಆ ದೋಷ ಉಳ್ಕೊಂಡಿದ್ರೆ ಈ ದೀಪಾರಾಧನೆ ಮೂಲಕ ಅದನ್ನೆಲ್ಲ ದೋಷಗಳು ಪರಿಹಾರ ಆಗುತ್ತೆ. ಈ ಕಾರ್ತಿಕ ಮಾಸದಲ್ಲಿ ಯಾವತ್ತಾದರೂ 1-2 ದಿನ ದೀಪ ಹಚ್ಚೋದು, ಸಂಜೆ ಹೊತ್ತು ದೀಪ ಹಚ್ಚೋದು ನಮ್ಮ ಪ್ರತೀತಿ. ದೀಪ ಹಚ್ಚೋದು ಮರ್ತೋಗಿದ್ರೆ ಏನೋ ಒಂದು ಕಾರಣಕ್ಕೆ ಈ ದೀಪಾರಾಧನೆ ಮಾಡೋದ್ರಿಂದ ನಿಮ್ಮ ಎಲ್ಲ ದೋಷಗಳು ಪರಿಹಾರ ಆಗುತ್ತೆ. ತುಂಬ ಸುಲಭವಾಗಿ ಇಲ್ಲಿ ತೋರಿಸಿರೋ ಹಾಗೆ ಒಂದು ಮಣ್ಣಿನ ತಟ್ಟೆ ಅಥವಾ ಬಟ್ಲಲ್ಲಿ ಒಂದು ದೀಪವನ್ನು ಇಟ್ಟು, ಮಣ್ಣಿನ ದೀಪ, ಹಿತ್ತಾಳೆ ದೀಪ ಏನನ್ನಾದರೂ ಇಟ್ಟು, ಅಥವಾ ಅಡಿಕೆ ತಟ್ಟೆಲಾರು ಆಗಲಿ, ಆ ತಟ್ಟೆ ಒಳಗೆ ಅಕ್ಕಿಯನ್ನು ತುಂಬಿ ದೀಪಕ್ಕೆ ಮೊದಲು ಅರಿಶಿನ ಕುಂಕುಮವನ್ನು ಇಟ್ಟು ಪೂಜೆ ಮಾಡಿ, ನಂತರ 365 ಬತ್ತಿ ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಎಣ್ಣೆಯಲ್ಲಿ 1 ಗಂಟೆ ಚೆನ್ನಾಗಿ ನೆನೆಸಿ ದೀಪ ಹಚ್ಚೋದ್ರಿಂದ ತುಂಬ ಹೊತ್ತು ದೀಪ ತುಂಬ ಚೆನ್ನಾಗಿ ಉರಿಯುತ್ತೆ. ಹಾಗಾಗಿ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆನ ಮಾತ್ರ ನೀವು ಈ ದೀಪಕ್ಕೆ ಬಳಸಬೇಕು. ಬೇರೆ ಎಣ್ಣೆ ಯಾವುದನ್ನು ನೀವು ದಿನ ದೇವ್ರಿಗೆ ಹಚ್ಚೋ ಹಾಗೆ ನೀವು ಬಳಸೋ ಹಾಗಿಲ್ಲ. ಕೊಬ್ಬರಿ ಎಣ್ಣೆ ಮತ್ತು ಎಳ್ಳೆಣ್ಣೆ ಮಾತ್ರ ಬಳಸಬೇಕು. ಸಂಜೆ 6:30 ಇಂದ 7:30, ಬೆಳಗ್ಗೆ ಮಾಡೋಕ್ಕಾಗದೇ ಇರೋರು ಸಂಜೆ 6:30 ಇಂದ 7:30ವರೆಗೂ ನೀವು ಇದನ್ನು ಮಾಡಬಹುದು. ಒಂದು ವೇಳೆ ಇವತ್ತು ನೀವು ಹೆಣ್ಮಕ್ಳಿಗೆ ಮುಟ್ಟಿನ ಸಮಸ್ಯೆ ಅಥವಾ ಪೀರಿಯಡ್ಸ್ ಏನಾದರೂ ಇದ್ದರೆ, ಯಾವುದಾದ್ರೂ ಕಾರ್ತಿಕ ಮಾಸದ ಸೋಮವಾರ ದಿನ ಇದನ್ನು ನೀವು ಮಾಡ್ಬೋದು. ಇವತ್ತು ಮಾಡೋಕ್ಕಾಗದೇ ಇರೋರು ಕಾರ್ತಿಕ ಮಾಸದ ಸೋಮವಾರ ದಿನದಿಂದ ಇದನ್ನು ನೀವು ಮಾಡ್ಬೋದು. ಮನೆ ಒಳಗೆ ಇದನ್ನು ಮಾಡೋ ಹಾಗಿಲ್ಲ. ಯಾವುದಾದ್ರೂ ಶಿವನ ದೇವಸ್ಥಾನಗಳಲ್ಲಿ ಮಾಡ್ಬೋದು. ದೇವಸ್ಥಾನಕ್ಕೆ ಹೋಗೋಕ್ಕಾಗದೇ ಇರೋರು ಮನೆ ಮುಂದೆ ತುಳಸಿ ಕಟ್ಟೆ ಇದ್ದರೆ ತುಳಸಿ ಕಟ್ಟೆಯ ಮುಂದೆ ಚಿಕ್ಕದಾಗಿ ಒಂದು ರಂಗೋಲಿನ ಹಾಕಿ, ನಂತರ ಈ ದೀಪದ ತಟ್ಟೆಯನ್ನು ನೀವು ಅಲ್ಲಿ ಇಡಬೇಕಾಗುತ್ತೆ. ಒಂದು ತಾಂಬೂಲ ನೈವೇದ್ಯ ಹಾಕಿ, ಎಲೆ, ಅಡಿಕೆ, 2 ಬಾಳೆಹಣ್ಣು ಅಥವಾ ಏನಾದರೂ ಒಂದು ಹಣ್ಣನ್ನು ನೈವೇದ್ಯ ದೀಪಕ್ಕೆ ಇಟ್ಟು, ನಂತರ ನೀವು ದೀಪವನ್ನು ಹಚ್ಚಬೇಕಾದ್ರೆ ಒಂದು ಶ್ಲೋಕನ ನಾನು ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ ಮಂತ್ರವನ್ನು ನೀವು ಪಠಿಸ್ತಾ ದೀಪವನ್ನು ನೀವು ಹಚ್ಚಬೇಕು. ಹಾಗಾಗಿ ನಿಮ್ಮಲ್ಲಿ ಏನೇ ಸಮಸ್ಯೆ ಇದ್ದರೂ, ನಿಮ್ಮ ಮನೇಲಿ ಅಥವಾ ಯಾವುದಾರ ಒಂದು ದೋಷಗಳಿದ್ದರೆ, ಹರಕೆ ತೀರಿಸ್ತಾ ಇದ್ದರೆ, ಈ ದೀಪಾರಾಧನೆ ಮಾಡೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗುತ್ತೋ ಕಳ್ಕೊಳೋದಂತೂ ಏನೂ ಇಲ್ಲ. ಒಳ್ಳೆಯದಾಗುತ್ತೆ ಅಂತ ಮನಸ್ಸನ್ನು ಇಟ್ಟು ಮಾಡಿದ್ರೆ ಖಂಡಿತವೂ ಒಳ್ಳೆಯದಾಗುತ್ತೆ. ಖಂಡಿತ ಮಾಡಿ. ಎಲ್ಲರಿಗೂ ಶಿವನ ಕೃಪೆ, ಆಶೀರ್ವಾದ ಸದಾ ನಿಮ್ಮಲ್ಲಿ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.